Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Luke, chapter 19, verse 10. The Son of Man came to seek and save the lost. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ದೇವರು ಈ ಲೋಕದಲ್ಲಿ ಎಲ್ಲ ಕಡೆ ತನ್ನ ದೃಷ್ಟಿಯನ್ನು ಹರಡುತ್ತಾನೆ ಎಂಬುದಾಗಿ ನಮಗೆ ದೇವರ ವಾಕ್ಯ ಗೊತ್ತಿದೆ. ಹೌದು, ಆ ರೀತಿ ತನ್ನ ದೃಷ್ಟಿಯನ್ನು ಎಲ್ಲ ಕಡೆ ಹರಡಿಸುವಾಗ ಎಲ್ಲಿ ಯಾವ ಮನುಷ್ಯನು ಕೆಟ್ಟು ಹೋಗಿದ್ದಾನೆ ಎಂಬುದನ್ನು ಕಂಡುಕೊಂಡು ಅಂಥ ಮನುಷ್ಯರನ್ನು ರಕ್ಷಿಸುವುದಕ್ಕೋಸ್ಕರ ಅವರನ್ನು ಹುಡುಕಿಕೊಂಡು ಮನುಷ್ಯ ಕುಮಾರನು ಬಂದನು ಎಂಬುದಾಗಿ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವ ಉದ್ದೇಶವೇ ಇದಾಗಿದೆ. ಯಾರೂ ಕೆಟ್ಟು ಹೋಗಬಾರದು, ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎಂಬುದಾಗಿ ದೇವರ ಉದ್ದೇಶ. ಆದುದರಿಂದಲೇ ಯೇಸು ಸ್ವಾಮಿ ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ. ಇವತ್ತು ನಾನು ನೀನು ಯಾವ ಮಾರ್ಗದಲ್ಲಿದ್ದೇವೆ? ನಮ್ಮನ್ನು ಹುಡುಕಿಕೊಂಡು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ. ಈ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಹೆಸರು ಜಕ್ಕಾಯನು ಎಂಬುದಾಗಿ. ಆ ಮನುಷ್ಯನು ಸುಂಕದ ಗುತ್ತಿಗೆದಾರನಾಗಿದ್ದನು ಮತ್ತು ಅವನು ಬಹಳ ಐಶ್ವರ್ಯವಂತನಾದ ವ್ಯಕ್ತಿಯಾಗಿದ್ದನು. ಆದರೆ ಅವನು ಗಿಡ್ಡನಾದ ವ್ಯಕ್ತಿಯಾಗಿದ್ದನು. ಅವನಲ್ಲಿ ಯೇಸು ಸ್ವಾಮಿಯನ್ನು ನೋಡಬೇಕು ಎನ್ನುವಂತಹ ಆಶೆ ಇತ್ತು, ಬಯಕೆ ಇತ್ತು. ಯೇಸು ಸ್ವಾಮಿಯನ್ನು ನೋಡಲು ಅವನು ಬಯಸಿದಾಗ್ಯೂ ಕೂಡ ಅವನಿಗೆ ನೋಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಮೊದಲನೇ ಕಾರಣ ಅವನು ಗಿಡ್ಡನಾಗಿದ್ದನು. ಎರಡನೇ ಕಾರಣ ಅಲ್ಲಿ ಜನರ ಗುಂಪಿತ್ತು, ಬಹಳ ಜನರಿದ್ದರು. ಆ ಜನರ ನಿಮಿತ್ತವಾಗಿ ಅವನು ಯೇಸು ಸ್ವಾಮಿಯನ್ನು ನೋಡಲಿಕ್ಕೆ ಆಗಲಿಲ್ಲ. ಒಂದು ವೇಳೆ ಇವತ್ತು ನಿಮ್ಮ ಜೀವಿತದಲ್ಲಿಯೂ ಕೂಡ ಯೇಸು ಸ್ವಾಮಿಯನ್ನು ನೋಡಬೇಕು, ಯೇಸು ಸ್ವಾಮಿಯನ್ನು ಹಿಂಬಾಲಿಸಬೇಕು ಎನ್ನುವ ಬಯಕೆ ನಮ್ಮ ಹೃದಯದಲ್ಲಿ ಇರುವುದಾದರೂ ಕೂಡ ಅನೇಕ ಅಡೆತಡೆಗಳು ನಮ್ಮ ಜೀವಿತದಲ್ಲಿ ಬರಬಹುದು. ಆದರೆ ಇಲ್ಲಿ ಆ ಯಾವ ಅಡೆತಡೆಯೂ ಅವನು ಲೆಕ್ಕಿಸದೆ, ತಾನು ಗಿಡ್ಡ ಎಂಬುದಾಗಿ ಅವನು ಲೆಕ್ಕಿಸದೆ, ಜನರ ಗುಂಪಿದೆ ಎಂಬುದಾಗಿ ಲೆಕ್ಕಿಸದೆ ಇನ್ನೊಂದು ಉಪಾಯವನ್ನು ಅವನು ಮಾಡ್ತಾ ಇದ್ದಾನೆ. ಅದೇನೆಂದರೆ ಯೇಸು ಸ್ವಾಮಿ ಬರುವ ಆ ಮಾರ್ಗದಲ್ಲಿ ಇನ್ನೂ ಮುಂದೆ ಹೋಗ್ತಾ ಇದ್ದಾನೆ. ಅಲ್ಲಿ ಒಂದು ಆಲದ ಮರವಿದೆ ಪ್ರಿಯರೇ. ಆ ಆಲದ ಮರದ ಮೇಲೆ ಹತ್ತಿ ಇವನು ಕೂತುಕೊಂಡು ಮೇಲ್ಗಡೆಯಿಂದ ನಾನು ಯೇಸು ಸ್ವಾಮಿಯನ್ನು ನೋಡಬೇಕು ಎನ್ನುವ ಆಶೆಯಿಂದ ಅವನು ಆ ಮರವನ್ನು ಹತ್ತಿದ್ದಾನೆ. ಆಗ ಯೇಸು ಸ್ವಾಮಿ ಅಲ್ಲಿಗೆ ಬರ್ತಾರೆ. ನಮ್ಮ ಜೀವಮಾನದ, ನಮ್ಮ ಆಯುಷ್ಕಾಲದ ಪ್ರತಿಯೊಂದು ದಿನಗಳು ದೇವರು ಬರೆದಿಟ್ಟಿದ್ದಾನೆ ಪ್ರಿಯರೇ. ಇಲ್ಲಿ ಈ ಜಕ್ಕಾಯನು ಎನ್ನುವ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಆಲದ ಮರದ ಮೇಲೆ ಕುಳಿತಿದ್ದಾನೆ ಎನ್ನುವುದು ಕೂಡ ಯೇಸು ಸ್ವಾಮಿಗೆ ಗೊತ್ತಿತ್ತು. ಅಲ್ಲಿಗೆ ಬಂದ ತಕ್ಷಣ ಯೇಸು ಸ್ವಾಮಿ ಮೇಲೆ ನೋಡುತ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ, ಜಕ್ಕಾಯನು ಎಂಬ ವ್ಯಕ್ತಿ ಅಲ್ಲಿ ಆಲದ ಮರದ ಮೇಲೆ ಕುಳಿತುಕೊಂಡಿದ್ದಾನೆ. ಆಗ ಯೇಸು ಸ್ವಾಮಿ ಆ ಜಕ್ಕಾಯನಿಗೆ ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಳಬೇಕು. ಎಷ್ಟು ಸೌಭಾಗ್ಯದ ವಿಷಯ ಪ್ರಿಯರೇ. ಅವನು ಯೇಸು ಸ್ವಾಮಿಯನ್ನು ನೋಡಬೇಕು ಎನ್ನುವ ಬಯಕೆ ಅವನ ಹೃದಯದಲ್ಲಿತ್ತು. ಆದರೆ ಯೇಸು ಸ್ವಾಮಿಯೇ ಸ್ವತಃ ಕರೆಯುತ್ತಾ ಇದ್ದಾರೆ, ನಾನು ನಿನ್ನ ಮನೆಯಲ್ಲಿ ಇಳಿಕೊಳ್ಳಬೇಕು ಎಂಬುದಾಗಿ. ಅವನಿಗೆ ಬಹಳ ಸಂತೋಷವಾಗುತ್ತದೆ. ತಟ್ಟನೆ ಇಳಿದು ಬಂದು ಯೇಸು ಸ್ವಾಮಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಆಗ ಜನರೆಲ್ಲರೂ ಗುಣಗುಟ್ಟುತ್ತಾರೆ, ಇವನು ಒಬ್ಬ ಪಾಪಿಯ ಮನೆಗೆ ಹೋಗ್ತಾ ಇದ್ದಾನೆ ಎಂಬುದಾಗಿ. ಯಾಕೆಂದರೆ ಇದುವರೆಗೆ ಆ ಜಕ್ಕಾಯನು ಸುಂಕದ ಗುತ್ತಿಗೆದಾರನಾಗಿದ್ದನು. ಅವನು ಜನರ ಮೇಲೆ ದಬ್ಬಾಳಿಕೆ ಮಾಡುವಾತನಾಗಿದ್ದನು. ಜನರಿಂದ ಅನ್ಯಾಯವಾಗಿ ಹಣವನ್ನು ಹೇಳಿಕೊಳ್ಳುವಂಥ ವ್ಯಕ್ತಿಯಾಗಿದ್ದನು. ಆದ್ದರಿಂದ ಜನರು ಆ ರೀತಿ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಯೇಸು ಸ್ವಾಮಿ ಅವನ ಮನೆಗೆ ಬಂದ ತಕ್ಷಣದಲ್ಲಿ ಅವನ ಜೀವಿತ ಪೂರ್ತಿ ಬದಲಾಯಿತು ಪ್ರಿಯರೇ. ಹೌದು, ಯೇಸು ಸ್ವಾಮಿ ಎಲ್ಲಿರುತ್ತಾರೋ ಅಲ್ಲಿ ಯಾವ ಪಾಪ ಕೃತ್ಯಗಳು ಇರುವುದಿಲ್ಲ. ಅಲ್ಲಿ ಸಂಪೂರ್ಣವಾದ ಬದಲಾವಣೆಯಾಗುತ್ತದೆ. ಯೇಸು ಸ್ವಾಮಿ ಬಂದ ತಕ್ಷಣ ಅವನು ಹೇಳ್ತಾ ಇದ್ದಾನೆ, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಎಂಬುದಾಗಿ. ತಾನೇ ಸ್ವತಃ ಒಂದು ನಿರ್ಣಯವನ್ನು ತೆಗೆದುಕೊಂಡು ಸ್ವಾಮಿಯವರ ಮುಂದೆ ಅವನು ಹೇಳ್ತಾ ಇದ್ದಾನೆ. ಮತ್ತು ಯಾರಿಂದ ಏನಾದರೂ ಅನ್ಯಾಯವಾಗಿ ಹೇಳ್ಕೊಂಡಿದ್ದಾದರೆ ನಾನು 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ. ಅಂದರೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅವನು ಪಶ್ಚಾತ್ತಾಪ ಪಟ್ಟು ಅವರಿಂದ ಅನ್ಯಾಯವಾಗಿ ಹೇಳ್ಕೊಂಡದ್ದನ್ನು ಹಿಂತಿರುಗಿ ಕೊಡುತ್ತೇನೆ ಎಂಬುದಾಗಿ
ಎಂಬುದಾಗಿ ಇಲ್ಲಿ ಮಾತು ಕೊಡ್ತಾ ಇದ್ದಾನೆ. ಆಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವ ಜನರೇ, ನಾವು ರಕ್ಷಿಸಲ್ಪಡಬೇಕು, ನಾವು ರಕ್ಷಣೆ ಹೊಂದಬೇಕು ಎಂಬುದಾಗಿರುವುದಾದರೆ ನಮ್ಮ ಜೀವನದಲ್ಲಿ ಯಾವ ಅಡೆತಡೆಗಳು ಬಂದರೂ ಕೂಡ ಈ ಜಕ್ಕಾಯನಂತೆ ಮುಂದೆ ಹೋಗಿ ಆಲದ ಮರವನ್ನು ಹತ್ತಬೇಕಾಗಿದೆ. ಆಲದ ಮರ ಎಂದರೆ ಇದು ಸತ್ಯವೇದದ ವಾಕ್ಯಗಳು ಪ್ರಿಯರೇ. ಸತ್ಯವೇದವನ್ನು ನಾವು ಹುಡುಕಿ ಓದುತ್ತಾ ಇರುವುದಾದರೆ, ಪ್ರತಿದಿನ ವಾಕ್ಯವನ್ನು ಓದುವಾಗ ನಾವು ಯೇಸು ಸ್ವಾಮಿಯನ್ನು ಕಂಡುಕೊಳ್ಳುತ್ತೇವೆ. ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಬರುತ್ತಾರೆ. ಆಗ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಈ ಲೋಕಕ್ಕೆ ಬಂದಿದ್ದಾನೆ. ನಾವು ಕೆಟ್ಟು ಹೋಗುವುದು ಯೇಸು ಸ್ವಾಮಿಗೆ ಇಷ್ಟವಿಲ್ಲ. ಇಂದೇ ನಮ್ಮ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ಪರಿಶುದ್ಧನಾದ ಕರ್ತನೆ, ಮಗನಾದ ಯೇಸು ಕ್ರಿಸ್ತನೇ, ನಿಮಗೆ ಸ್ತೋತ್ರಪ್ಪ. ನೀವು ದೇವಕುಮಾರನಾಗಿದ್ದಾಗ್ಯೂ ಮನುಷ್ಯ ಕುಮಾರನಾಗಿ ಕೆಟ್ಟು ಹೋಗಿರುವುದನ್ನು ರಕ್ಷಿಸುವುದಕ್ಕೆ ಈ ಲೋಕಕ್ಕೆ ಇಳಿದು ಬಂದಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ವಂದಿಸ್ತೇನಪ್ಪ. ಅಂದು ಜಕ್ಕಾಯನ ಮನೆಗೆ ಹೋಗಿ ಅವನಿಗೆ ರಕ್ಷಣೆಯನ್ನು ಅನುಗ್ರಹಿಸಿದ್ದೀರಿಯಪ್ಪ, ನಿಮಗೆ ಸ್ತೋತ್ರ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ನಾವೆಲ್ಲರೂ ದೇವ ನಿನ್ನ ಪಾದದಲ್ಲಿ ಬರ್ತೇವಪ್ಪ. ನಿನ್ನನ್ನು ನೋಡಲು ಹಂಬಲದಿಂದ ಆಶೆಯಿಂದ ಕಾಯ್ದಿದ್ದೇವೆ ಸ್ವಾಮಿ. ನೀವು ನಮ್ಮ ಹೃದಯದಲ್ಲಿ ಬಾ ಸ್ವಾಮಿ, ನಮಗೆ ರಕ್ಷಣೆಯನ್ನು ಅನುಗ್ರಹಿಸು. ನಾವು ಇನ್ನು ಮುಂದೆ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿ ನಡೆಸಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.